ಕದಿರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 76ರಲ್ಲಿ ಹಲವು ವರ್ಷಗಳಿಂದ ಪ್ರಮೀಳಾ ಎಂಬ ದಲಿತ ಮಹಿಳೆ ಗೋಡಿಸಲು ಹಾಕಿಕೊಂಡು ಜೀವನ ಮಾಡುತ್ತಿದ್ದಾರೆ. ಆದರೆ ಈಗ ಅದೇ ಸ್ಥಳದಲ್ಲಿ ಗೋಡಿಸಲು ಮನೆ ತೆಗೆದು ಪಾಯ ಹಾಕಿ ಮನೆ ನಿರ್ಮಾಣ ಮಾಡಲು ಮುಂದಾಗಿದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಕೆಲ ರಾಜಕೀಯ ಪ್ರಭಾವಿಗಳ ಮಾತಿಗೆ ಮಣಿದು ಮನೆ ಕಟ್ಟದಂತೆ ತಡೆಯಲು ಮುಂದಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ನಮಸ್ತೆ ಸರ್, ನನ್ನ ಹೆಸರು ಪ್ರಮೀಳಾ ಅಂತ. ನನಗೆ 15 ವರ್ಷದಿಂದ ಇಲ್ಲಿ ಗುಡಿಸಲು ಹಾಕೊಂಡಿದ್ದೀನಿ. ಇಲ್ಲಿ ದೇವಸ್ಥಾನದಲ್ಲಿ ಇರ್ತೀನಿ. ನಾನು ಕೂಲಿ ಕೆಲಸ ಮಾಡ್ಕೊಂಡು 2 ಮಕ್ಕಳಿದ್ದಾರೆ. ನಾನು ಕೂಲಿ ಕೆಲಸ ಮಾಡ್ಕೊಂಡು ಅಷ್ಟು ದುಡ್ಡು ಎತ್ತಿಕೊಂಡು ಈಗ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ, ಬಂದು ತೊಂದರೆ ಮಾಡ್ತಾವ್ರೆ. ಇದೇ ಕಾರಣ ಆಗಿ ತುಂಬಾ ತೊಂದರೆ ಕೊಡ್ತಾವ್ರೆ. ಬಂದು ಕೆಲಸ ನಿಲ್ಲಿಸ್ತವ್ರೆ. ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಈ ಸರ್ವೆ ನಮ್ಮನೆಲ್ಲ ತುಂಬಾ ಮನೆಗೆ 40 ಮನೆಗಳಿದೆ. ಗೋಮಾಲ ಜಾಗದಲ್ಲಿ 76ನೇ ಸರ್ವೆ ನಮ್ಮನಲ್ಲಿ 40-45 ಮನೆಗಳಿದಾವೆ. ಯಾರಿಗೂ ತೊಂದರೆ ಕೊಡ್ತಾರೆ, ನಮಗೆ ತುಂಬಾ ತೊಂದರೆ ಕೊಡ್ತಾವ್ರೆ. ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇದೇ ತರ ಮುಂದುವರೆದರೆ, ಇದೇ ತರ ಟಾರ್ಚರ್ ಕೊಟ್ರೆ ನಾವಿಲ್ಲೇ ಕೊಯ್ಕೊಂಡು ಸಾಯೋದಕ್ಕೆ ರೆಡಿ. ಅವ್ರ ಹೆಸರು ಮುನಿಯಪ್ಪ, ಮುನ್ರಾಜು, ವೆಂಕಟಣ್ಣಪ್ಪ, ಲಕ್ಷ್ಮೀದೇವಮ್ಮ, ಮುನಿರತ್ನಮ್ಮ. ಸರ್ ಕೇಸು ಕಂಪ್ಲೇಂಟ್ ಎಲ್ಲ ಕೊಟ್ಟು ಈಗಾಗಲೇ ನಮ್ಮ ಅಣ್ಣವ್ರ ಮೇಲೆಲ್ಲ ಸುಮ್ಮನೆ ಕಂಪ್ಲೇಂಟ್ ಎಲ್ಲ ಕೊಟ್ಟವ್ರೆ ಸರ್. ಅವರು FIR ಕೂಡ ಮಾಡ್ಸವ್ರೆ ಸರ್. ಈಗ ನಮ್ಮ ಅಣ್ಣವರೆಲ್ಲ ಕೋರ್ಟು ಕಚೇರಿ ಅಂತ ಓಡಾಡ್ತಾನೆ ಅವ್ರೆ ಸರ್. ಅವರು ಒಂದು ತಿಂಗಳಿಂದ ಓಡಾಡ್ತಾವ್ರೆ ಸರ್. ನಮ್ಮ ಅಣ್ಣವ್ರಿಗೂ ತುಂಬಾ ತೊಂದರೆ ಕೊಡ್ತಾರೆ ಸರ್. ಈ ಜಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದಾಗ ತೊಂದರೆ ಕೊಡ್ತಾರೆ ಸರ್. ಅವ್ರಿಗೂ ಈ ಜಾಗಕ್ಕೆ ಸಂಬಂಧನೇ ಇಲ್ಲ, ಆದ್ರೂ ಬಂದು ಈ ತರ ಟಾರ್ಚರ್ ಕೊಡ್ತಾರೆ ಸರ್. ಕೆಲಸ ನಿಲ್ಲಿಸಬೇಕು, ಮನೆ ಕಟ್ಟಬಾರ್ದು ಅಂತ ಸರ್ ಅವರು. ಇನ್ನು ಪ್ರತಿಭಟನೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸ್ಥಳ ಪರಿಶೀಲನೆ ನಡೆಸಿ 15 ದಿನಗಳ ಒಳಗಾಗಿ ಮನೆ ಕಟ್ಟಿಕೊಡಲು ಅವಕಾಶ ಕೊಡುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆ ಹಿಂಪಡೆದರು. ನಮಗೆ ಫೋನ್ ಮಾಡಿ 5 ದಿವಸ ಹಿಂದೆ ಫೋನ್ ಮಾಡಿ, ಅಣ್ಣ ನನ್ಗೆ ಈ ತರ ಟಾರ್ಚರ್ ಕೊಡ್ತಾ ಇದ್ದಾರೆ, ನೀವ್ಯಾರು ಬರ್ಲಿಲ್ಲ ಅಂದ್ರೆ ನಾನು ಕತ್ಕೊಯ್ಕೊಂಡು ಇಲ್ಲೇ ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಬಂದು ಅಮ್ಮನ ಜೊತೆ ನಿಲ್ತ್ಕೊಂಡಿದ್ದೀವಿ. ತಹಸೀಲ್ದಾರು, ತಾಲೂಕ್ ದಂಡಾಧಿಕಾರಿಗಳು ಅವಾಗಲೇ ಸ್ಪಾಟ್ಗೆ ಬಂದು ಅವರು ಭರವಸೆ ಕೊಟ್ಟಿದ್ದಾರೆ. ವಾರ ಒಳಗಡೆ ಆಶ್ರಯ ಯೋಜನೆಯಲ್ಲಿ ಇದನ್ನ ಕಂಪ್ಲೀಟ್ ಮಾಡಿ ಆ ಅಮ್ಮನಿಗೆ ಒಂದು ಮನೆ ಸಮೇತ ಕಟ್ಟಿಸ್ಕೊಡ್ತೀವಿ, ಇದನ್ನ ಅಲಾಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅಲಾಟ್ ಮಾಡಿಲ್ಲ ಅಂತಂದ್ರೆ ನಾವೆಲ್ಲರೂ ಬೀದಿಗಿಳಿತೀವಿ. ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ, ಒಂದು 200 ಜನವರೆಗೂ, 150 ಜನ 200 ಜನ ಇದ್ದಾರೆ. ಇನ್ನು ಮುಂದೆ ಇದರಲ್ಲಿ ಎಷ್ಟೊಂದು ಜನ ಇಳಿತೀವಿ ಬೀದಿಗೆ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರರನ್ನ ನಾನು ಬೇಡ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ನೀವು ಈ ಒಂದು ಇನ್ಸಿಡೆಂಟ್ನ ನಡೀತಾ ಇರೋದನ್ನ ಜನರಿಗೆ DC ಗಮನಕ್ಕೆ ಹೋಗೋವರೆಗೂ ತಾವು ತಲುಪಿಸ್ಬೇಕಂತ ತಮ್ಮನ್ನು ವಿನಂತಿ ಮಾಡ್ಕೊತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಪ್ರತಿಭಟನಾ ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಕಾಶ್, ಸೀನಪ್ಪ, ರಾಮಾಂಜಿ, ಶಿವ, ಮಂಜುನಾಥ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಪವನ್, CTV ನ್ಯೂಸ್, ಚಿಂತಾಮಣಿ.